5,000 ದುಡ್ಡು ಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಇನ್ನೊಂದ್ಸಲ ಪ್ರದೋಷಿಗೆ 10,000 ಬಂದಿರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇರೋದು. ಈ ಥರ ಸುಮಾರು ಇದೆ. ನನಗೆ ಬೇಕಾದವರು ಹೊಸ್ದಾಗಿ ಮದುವೆ ಆದವ್ರು ನನ್ನ ಜೊತೆಯಲ್ಲೇ ಬಂದರು. ಅವರು ಏನೋ ಕೆಲಸದ ಇದಕ್ಕೋಸ್ಕರ ಬಂದರು, ಬಟ್ ಅದಕ್ಕಿಂತಲೂ ಮುಂಚೆನೇ ಮಗು ಆಗೋಯ್ತು ಅವ್ರಿಗೆ. ನಂಗೆ ಕಾಶಿ ವಿಶ್ವನಾಥನ ಹತ್ರ ಬಂದಾಗ ನಂಗೆ ದುಡ್ಡಿನ ಸಮಸ್ಯೆ ಇಲ್ಲ. ಇಲ್ಲಿ ಒಂದು ನೀವು ನಂಬಿಕೆ ಇಟ್ಕೊಂಡು 1 ಸಲನೋ 2 ಸಲ ಬಂದು ಹೋಗಿ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ. ಅಲ್ಲ, ಕೆಲಸ ಸಿಕ್ತು, ಆಮೇಲೆ ಮದುವೆನೂ ಆಯಿತು, ಕಂಕಣ ಕೂಡ ಬಂತು, ಅವನಿಗೆ ಎಲ್ಲ ಒಳ್ಳೇದಾಯಿತು ಸರ್. ವಿಷಯ ಹೇಳಿಬಿಟ್ಟು ಕ್ಯಾನ್ಸಲ್ ಅಥವಾ ಏನಾದರೂ ರೀಸನ್ ಇರೋದು, ಇಲ್ಲ ನನಗೆ ಇಷ್ಟ ಆಗದಲ್ಲೇ ಇರೋದು, ಇಲ್ಲ ಅಂತ ಹೇಳಿದ್ರೆ ಜಾತಕ ಮ್ಯಾಚ್ ಆಗದಲ್ಲಿರೋದು. ಈಗ ಅಟ್ಲೀಸ್ಟ್ ಬರೋದೆಲ್ಲ ಆಲ್ಮೋಸ್ಟ್ ಮ್ಯಾಚ್ ಆಗ್ತಿದೆ. ನಾನು ಜಾಬ್ಗೋಸ್ಕರ ಬಂದೆ, ಜಾಬ್ ರಿಲೇಟೆಡ್ ಪ್ರಮೋಷನ್ ಆಗಲಿ ಅಂತ ಬಂದಿದ್ದು. ಸೊ ಪ್ರಮೋಷನ್ ಆಗಿದೆ ನನಗೆ. ನೆಕ್ಸ್ಟ್ ಮ್ಯಾರೇಜ್ ಕನ್ಸರ್ನ್ ಇಟ್ಕೊಂಡು ಪ್ರೇ ಮಾಡ್ತಿದ್ದೀನಿ. ಅದು ಇನ್ನು ಇವಾಗ ಸ್ಟಾರ್ಟ್ ಮಾಡಿರೋದು ಆಗಿದೆ. ನಾವು ಶಿವಾಜಿನಗರ ನಿಂದ ಬಂದಿರೋದು. ನಾವು ಸುಮಾರು ಪ್ರದೋಷಿ ನೀರು ಹಾಕ್ಕೊಳ್ಳೋದು, ದರ್ಶನ ಮಾಡೋದು, ಇದಕ್ಕೆ 9ನೇದು ಆಯಿತು ಕಂಪ್ಲೀಟಾಗಿ. ನಾವು ಪ್ರತಿ ಸಲ ಬಂದಾಗೆಲ್ಲ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅಂತೂ ಬಂತು. ಈ ಲಾಸ್ಟ್ ಟೈಮು ಶಿವರಾತ್ರಿ ಇರೋದ್ರಿಂದ ಪ್ರದೋಷಿ ಇದು ನೀರು ಹಾಕಿಲ್ಲ, ಅದು ಕನ್ಸಿಡರ್ ಆಗಲ್ಲ ಅಂತ ಹೇಳಿದರು ಸ್ವಾಮೀಜಿಯವರು. ನೆಕ್ಸ್ಟು ಇನ್ನೊಂದು ಸಲ ನಾವು 16ನೇ ತಾರೀಕು ಮತ್ತೆ ತಿರ್ಗಾ ಹಾಕ್ಕೊಳ್ತಾ ಇದ್ದೀವಿ. ಆದರೆ ಈ ಜಾಗ ಇಷ್ಟು ಪವರ್ಫುಲ್ ಇದೆ ಅಂತಂದರೆ ಇಲ್ಲಿ ಬಂದವ್ರಿಗೆ ಗೊತ್ತಾಗುತ್ತೆ, ಮುಂದೆ ಅವ್ರಿಗೆ ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋಂಥದ್ದು ಅವ್ರು ಬಂದವ್ರಿಗೆ ಗೊತ್ತಾಗುತ್ತೆ. ಬಟ್ ಇದು ಭಾಳಷ್ಟು ಪವರ್ಫುಲ್ ಇರೋಂಥದ್ದು ಜಾಗ ಅಂತ ಹೇಳ್ಬೋದು. ಬದಲಾವಣೆ ಆಗಿದೆ, ತುಂಬ ಆಗಿದೆ. ಒಂದು ಕೆಲಸದಲ್ಲಿ ಆಗಲಿ, ಒಂದು ಮನಸ್ಸಿಗೆ ನೆಮ್ಮದಿ ಆಗಲಿ, ಎಲ್ಲ ಥರದರಲ್ಲಿ ಆಗಿದೆ. ಮುಂದೆ ಇನ್ನೂ ಆಗುತ್ತೆ. ಎಲ್ಲನೇ ನಮಗೆ ಪ್ರದೋಷಿ 9 ಸಲ ನೀರು ಹಾಕ್ಕೊಂಡಾಗೆ ಎಲ್ಲ ನಮ್ಮದು ಬೇಡಿಕೆಗಳು ಕಂಪ್ಲೀಟ್ ಆಗಬೇಕನ್ನೋಂಥದ್ದಿಲ್ಲ. ಅದು ಹೋಗ್ತಾ ಹೋಗ್ತಾ ಆಗುತ್ತೆ. ಬಟ್ ಯಾವಾಗಾದರೂ ಕಷ್ಟ ಅಂದ ಟೈಮಲ್ಲಿ ಯಾವ ಥರ ಏನಾದರೂ ನಿಮಗೆ ಚೇಂಜಸ್ ಆಗಿರೋದು? ಆಗಿದೆ. ನಾನು ಇವಾಗಲೇ ನಿಮಗೆ ಹೇಳ್ತಾ ಇದ್ದೀನಲ್ಲ, 9ನೇದು ಪ್ರದೋಷಿ ಆಯಿತು. 9 ಸಲ ಒಂದೊಂದು ಟೈಮಿಗೂ ಒಂದೊಂದು ಸಲ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಒಂದು ಹಣಕಾಸಿನಿಂದ ಆಗ್ಬೋದು, ಒಂದು ಮನಸ್ಸಿಗೆ ನೆಮ್ಮದಿ ಆಗ್ಬೋದು. ಬಟ್ ನಾವು ಇಲ್ಲಿ ಬಂದಾಗಿನಿಂದ ನಮ್ಮ ಫ್ಯಾಮ್ಲಿದಲ್ಲಿ ನಾವು ಹ್ಯಾಪಿಯಾಗಿದ್ದೀವಿ ಅಷ್ಟೇ ಹೇಳ್ಬೋದು. ಬಟ್ ಇಷ್ಟು ಮಾತ್ರ ಹೇಳ್ತೀನಿ, ಕಾಶಿ ವಿಶ್ವನಾಥ ಜಾಗ ಏನಿದೆ ಅಲ್ಲ, ಬಹಳ ಪವರ್ಫುಲ್ ಇದೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೇಳ್ತಾ ಇದ್ದೀವಿ. ಅನುಭವ ನಮಗೆ ಯಾರೋ ಹೇಳಿದ್ದು, ಅವ್ರು ನಮಗೆ ಕಾಶಿ ವಿಶ್ವನಾಥ ಅವ್ರ ಬಾಯಿಂದ ನಮಗೆ ಹೇಳಿಸಿದಾರ ಅನ್ನೋಂಥದ್ದು ನಮಗೆ ಅದು ಆಗಿರೋದು. ದುಡ್ಡಿನ ಸಮಸ್ಯೆ ಇದೆ ಅಂತ ಅಂದ್ಕೊಳ್ಳಿ. ನೀವು ಒಂದು 5,000 ದುಡ್ಡು ಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಇನ್ನೊಂದ್ಸಲ ಪ್ರದೋಷಿಗೆ 10,000 ಬಂದಿರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇರೋದು. ಈ ಥರ ಸುಮಾರು ಇದೆ. ನನಗೆ ಬೇಕಾದವರು ಹೊಸ್ದಾಗಿ ಮದುವೆ ಆದವ್ರು ನನ್ನ ಜೊತೆಯಲ್ಲೇ ಬಂದರು. ಅವರು ಏನೋ ಕೆಲಸದ ಇದಕ್ಕೋಸ್ಕರ ಬಂದರು, ಬಟ್ ಅದಕ್ಕಿಂತಲೂ ಮುಂಚೆನೇ ಮಗು ಆಗೋಯ್ತು ಅವರಿಗೆ. ಆ ಥರ ಸುಮಾರು ಜೊತೆಲಿ ಬಂದಾಗ ಅವರಿಗೆ ಮಗು ಬೇಕಾಗಿತ್ತು, ಒಂದು ಹೊಸ ಜಾಬ್ ಬೇಕಾಗಿತ್ತು. ಅದು ಎರಡೂ ಆಗೋಯ್ತು ಅವ್ರಿಗೆ. 5ನೇ ಪ್ರದೋಷಿ ಟೈಮಲ್ಲಿನೇ ಆಗೋಯ್ತು. ಅವ್ರು ಅಂದ್ಕೊಂಡಿದ್ದು ನಾ 5 ಪ್ರದೋಷಿ ಮಾಡ್ತೀನಿ ಅಂತ, ಅವ್ರು 5 ಆಗಿತ್ತಲು ಮುಂಚೆನೇ ಆಗೋಯ್ತು. ಅದೇ ಯಜಮಾನ್ರು ಹೇಳ್ತಾ ಇದ್ರು, ಪ್ರತಿ ಪ್ರದೋಷಕ್ಕೂ ಒಂದೊಂದು ಗುಡ್ ನ್ಯೂಸ್ ಕೇಳ್ತಾರೆ. ಹೌದು ಸರ್, ನಾವು 15 ಡೇಸಿಗೆ ಒಂದ್ಸಲ ತುಂಬ ಚೇಂಜಸ್ ಆಗಿದೆ. ಈ ಪ್ರದೋಷಿ ಮುಗಿಸ್ಕೊಂಡು ಹೋದರೆ ಒಂದು 2-3 ಡೇಸಿಗೆಲ್ಲ ತುಂಬ ಚೇಂಜಸ್ ಆಗಿದೆ. ಅದು ಶಕ್ತಿ ಇದೆಯಾ ಮೇಡಮ್ ಪ್ರದೋಷ ಅಂದರೆ? ಏನು ಸರ್, ನಾನು ಗೊತ್ತಿಲ್ಲ, ಯೂಟ್ಯೂಬ್ದಲ್ಲಿ ನೋಡಿದ್ವಿ. ಒಂದು ಸಲ ಸಂಡೇ ಬಂದ್ವಿ ಫ್ಯಾಮ್ಲಿ ಜೊತೆಯಲ್ಲಿ. ಏನೋ ಸ್ವಾಮೀಜಿ ಹೇಳಿದ್ರು ಅಂತ ನಾವು ಪ್ರತಿ ಸಲ ಸುಮ್ಮನೆ ನಾರ್ಮಲ್ ಕ್ಯೂವಲ್ಲೇ ನಿಂತ್ಕೊಂಡು ಬಂದಿದ್ದು. ಬಟ್ ಬಂದು ಹೋದ್ಮೇಲೆ ಖಂಡಿತ ಚೇಂಜ್ ಆಗಿದೆ. ನಾವು ಅಂದ್ಕೊಂಡಿದ್ದೀವಿ ಅಂದರೆ ಅದಕ್ಕಿಂತಲೂ ಹೆಚ್ಚಿಗೆ ಆಗುತ್ತೆ, ಖಂಡಿತ ಕಡಿಮೆ ಅಂತೂ ಆಗಲ್ಲ. ಅದಂತೂ ನಿಜ. ಇಲ್ಲಿ ಶಕ್ತಿ ಇದೆ ಅಂತ ಹೇಳ್ತೀವಿ ಸರ್. ಇದೆ ಸರ್, ತುಂಬ ಇದೆ. ನಿಜ ಹೇಳಬೇಕಂದ್ರೆ ತುಂಬ ಇದೆ. ನಮಗಂತೂ ಇವಾಗ 9ನೇ ಪ್ರದೋಷವರೆಗೂ ತುಂಬ ಚೇಂಜಸ್ ಆಗಿದೆ. ನಾವು ಏನು ಬೇಕೋ ಅನ್ಕೋತೀವೋ ಖಂಡಿತ ಅದು ನೆರವೇರುತ್ತೆ. ನೀವೇನೋ ಅಂದ್ಕೊಂಡಿರ್ತೀರ, ಆಗಿರಲ್ಲ. ಒಂದು 15 ಡೇಸಲ್ಲಿ ಅದ್ರ ರಿಸಲ್ಟ್ ನಿಮಗೆ ಬಂದುಬಿಡುತ್ತೆ, ಮನೆಯಲ್ಲೇ ಗೊತ್ತಾಗುತ್ತೆ ನಿಮಗೆ. ಇನ್ನೊಂದು ಪ್ರದೋಷಿ ಬರಬೇಕಾದ್ರೆ ಒಂಥರ ಹೊಸ ಉಲ್ಲಾಸ ಮನಸ್ಸಿನಿಂದ ಬಂದುಬಿಡ್ತೀರಿ ನೀವು. ಇಲ್ಲಿ ಒಂದು ನೀವು ನಂಬಿಕೆ ಇಟ್ಕೊಂಡು 1 ಸಲನೋ 2 ಸಲ ಬಂದು ಹೋಗಿ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ. ಅದು ಚೇಂಜಸ್ ಆಗಿಲ್ಲ ಅಂದರೆ ಬಿಡ್ಬೋದು, ಬಟ್ ಬಿಡೋ ಥರ ಯಾರೂ ಇಲ್ಲ. ನೀವು 2 ಸಲ ಬಂದರೆ ಖಂಡಿತ ಇನ್ನೂ 4 ಸಲ ಬರ್ತೀರಾ. ಆ ಥರ ಪವರ್ಫುಲ್ ಇದೆ. ಅದು ಚೆನ್ನಾಗಿದೆ. ಕೊನೆಯದಾಗಿ ಭಕ್ತರಿಗೆ ಹೊಸದಾಗಿ ನೋಡುವಂಥವ್ರಿಗೆ ಹೇಳಬೇಕನ್ನೋಂಥದ್ದು ಏನಂದರೆ, ನೀವು ಭಕ್ತಿದಿಂದ ಬನ್ನಿ, ಭಗವಂತ ಕೈ ಬಿಡಲ್ಲ. ಆಮೇಲೆ ನಾನು ಉದಾಹರಣೆವಾಗಿದ್ದೀನಿ.
ನಾನು ಎಷ್ಟು ಸಲ ಬಂದಿನಿ, ನನಗೆ ಒಂದೊಂದು ಸಲ ಏನು ಅನ್ನಿಸ್ತಿತ್ತು, ಏನಪ್ಪ ಹೆಂಗೆ ಮಾಡೋದು ಅನ್ನೋಷ್ಟರಲ್ಲೇ ಆ ಪ್ರದಕ್ಷಿ ಟೈಮು ಇನ್ನೂ 2 ದಿವಸ ಇರೋಷ್ಟರಲ್ಲೇ ನಮಗೊಂದು ಏನೋ ಒಂದು ಆರ್ಡ್ರುಗಳು ಬರೋದು, ಒಂದು ದುಡ್ಡಿನ ಸಮಸ್ಯೆ ದೂರ ಆಗೋದು. ಅಂದರೆ ನಾವು ಭಕ್ತಿಯಿಂದ ನಾವು ಏನೇ ಪೂಜೆ ಪುನಸ್ಕಾರ ದೇವ್ರ ಮೇಲೆ ಇಟ್ಟಿರೋದು ನಂಬಿಕೆ, ಆ ದೇವ್ರಿಗೂ ಒಂದು ಕೆಲಸ ಅಂತ ಇರುತ್ತೆ. ನನ್ನ ಭಕ್ತನಿಗೆ ನಾವು ಕೈ ಬಿಡಬಾರ್ದು ಅನ್ನೋಂಥದ್ದು ಅವ್ರಿಗೂ ಒಂದು ಏನಂತಾರೆ ಪವರ್ ಇರುತ್ತೆ ಅಷ್ಟೇ ಹೇಳ್ಬೇಕಂದ್ರೆ. ನಂಬಿಕೆ ಇಟ್ಕೋಬೇಕು ಸರ್. ಬಟ್ ನಾನು ಮಾತ್ರ ನನ್ನ ಲೈಫಲ್ಲಿ ಇಲ್ಲಿ ಬಂದಾಗ ಹಿಡ್ಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಪ್ರತಿ ಪ್ರದೋಷಕ್ಕೂ ನಿಮಗೆ ಆಗಿದೆ ಸರ್. ಅದು ಎಷ್ಟು ಪ್ರದೋಷಿ ಒಂದು ತಿಂಗಳಲ್ಲಿ 1 ಸಲ ಬಂದಿದೆ, 2 ಸಲ ಬಂದಿದೆ, 3 ಸಲ ಬಂದಿದೆ. ಪ್ರತಿ ಇಲ್ಲಿ ನಾನು ಅಷ್ಟು ದೂರದಿಂದ ಬರ್ತೀನಿ ಅಂದ್ರೂ ಕೂಡ ನನ್ನ ಆಫೀಸು ನಮ್ಮ ಹುಡುಗರಿಗೆಲ್ಲ ಇದು ಮಾಡಿ ನಾನು ಬರೋಕ್ಕೆ ದಾರಿನೂ ಮಾಡಿಕೊಟ್ಟಿದ್ದಾರೆ. ಬರೋ ಟೈಮಲ್ಲಿನೂ ಒಂದು ಹ್ಯಾಪಿನೆಸ್. ಏನು ಮಾಡೋದು, ಈಗ ಸಹಜವಾಗಿ ಮನುಷ್ಯನಿಗೆ ಬೇಕಾಗಿರೋದು ದುಡ್ಡು ಇರಲಿಲ್ಲ ಅಂದ್ರೆ ಮನುಷ್ಯನ ತಲೆ ಓಡಲ್ಲ. ಈಗ ಅದರಿಂದನೇ ಎಲ್ಲನೇ ಪರಿಹಾರ ಆಗೋದು, ಮನುಷ್ಯನ ಕಷ್ಟಗಳೆಲ್ಲ ದೂರ ಆಗೋದು. ಈಗ ಅದರಲ್ಲಿ ಈಗ ನನ್ನ ಎಕ್ಸಾಂಪಲ್ಲು, ನಂಗೆ ಕಾಶಿ ವಿಶ್ವನಾಥನ ಹತ್ರ ಬಂದಾಗ ನಂಗೆ ದುಡ್ಡಿನ ಸಮಸ್ಯೆ ಇಲ್ಲ. ಕೆಲವು ದೊಡ್ಡ ಕೆಲಸಗಳು ಆಗೋದಿದೆ. ಈ ಕಾಶಿ ವಿಶ್ವನಾಥ ನಂಬಿಕೆ ಒಂದು ವಿಶ್ವಾಸ ಮೇಲೆ ನಾನು ಅವ್ರ ಮೇಲೆ ಬಿಟ್ಟಿದ್ದೀನಿ. ಅವ್ರು ಮಾಡ್ತಾರನ್ನೋಂಥ ನಂಬಿಕೆ ಇದೆ, ಮುಂದೆ ಆಗುತ್ತೆ. ನಾನು ಈ 9 ಪ್ರದೋಷಿ ಆಗಬೇಕು, ಇದು ಸಂಕಲ್ಪ ಮುಗಿಯೋವರೆಗೂ ಬರ್ತೀನಿ ಅನ್ನೋಂಥದ್ದಿಲ್ಲ. ನನಗೆ ಯಾವಾಗ ನಂಗೆ ಟೈಮ್ ಸಿಗುತ್ತೋ ನಾನು ಖಂಡಿತ ಬರ್ತೀನಿ.